ಸರಿ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಕಾವೇರಿ ತೀರ್ಪಿನ ಬಗ್ಗೆ ಹಲವು ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ನಾರಿಮನ್ ಅವರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಅದರಿಂದ ನಮಗೆ ಕಾವೇರಿ ಲಾಭ ಆಗಿಲ್ಲ ಕರ್ನಾಟಕಕ್ಕೆ ಅನ್ನುವಂಥದ್ದು ಈಗ ಪ್ರಸ್ತುತ ಚರ್ಚೆ ಆಗ್ತಾ ಇರೋ ವಿಚಾರ. ಇದ್ರ ಬಗ್ಗೆ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಯಾರು ಇನ್ನುವರೆಗೆ ಸೀರಿಯಸ್ ಆಗಿ ಹೇಳಿಲ್ಲ that the case was not conducted in a proper manner. In fact, after the judgment of the Supreme Court, everyone welcomed the judgment. Sri Devegowda had some reservations, that is separate matter, but judgment as such is concerned has been welcomed with tremendous happiness. Therefore, it is not proper to say that Karnataka did not conduct the case properly. Both legal and technical teams gave their best efforts in presenting the case in the long-drawn dispute for nearly 28 years. ಕೆಲವು ಜನ Article 262, which bars the jurisdiction of the Supreme Court, ಪ್ರೆಸ್ ಮಾಡಲಿಲ್ಲ, ಯಾಕೆ ಮಾಡಿಲ್ಲ ಅಂತ ವಾದ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಎ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್. whoever has done this should understand this, firstly, that Article 262 of the Constitution was indeed pressed by Karnataka at the initial stage when Tamil Nadu sought for constitution of the tribunal. ಆದರೆ ಯಾರಾದರೂ ಆರ್ಟಿಕಲ್ 262 ನೋಡಿದರೆ ಕಂಡು ಬರ್ತದೆ. ಅದು ಅಪ್ಲೈ ಯಾವಾಗ ಆಗ್ತದಪ್ಪ ಅಂತಂದರೆ ಅಡ್ಜುಡಿಕೇಶನ್ ಆಫ್ ವಾಟರ್ ಡಿಸ್ಪ್ಯೂಟ್. ಪ್ರೀ ಅಡ್ಜುಡಿಕೇಶನ್ ಸ್ಟೇಜ್ನಲ್ಲಿ ಆಗೋದಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟು ಅದನ್ನು ತಳ್ಳಿ ಹಾಕಿದರು. ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದ ಮೇಲೆ ಇನ್ನೆಲ್ಲಿ ಹೋಗಬೇಕು? ದರ್ ಇಸ್ ನೋ ಅದರ್ ಕೋರ್ಟ್ above Supreme Court to challenge that. Therefore, to blame Nariman or legal team for not challenging looks very silly. ಎರಡನೇದ್ದು ಆರ್ಟಿಕಲ್ 262 ಏನಿದೆಯಲ್ಲ, ಈ ಆರ್ಟಿಕಲ್ 262 ನಮ್ಮ ವಿರುದ್ಧ ಪ್ರೆಸ್ ಮಾಡಿದರು ತಮಿಳುನಾಡು ಥ್ರೂ ಪಾಂಡಿಚೇರಿ. ಯಾವಾಗ ಟ್ರೈಬ್ಯುನಲ್ ಕರ್ನಾಟಕಕ್ಕೆ ನ್ಯಾಯ ಕೊಡಲಿಲ್ಲ, ಅವಾಗೆಲ್ಲಿ ಹೋಗ್ಬೇಕು? ನಾವೇ ಸುಪ್ರೀಂ ಕೋರ್ಟ್ಗೆ ಹೋದೀವಿ. ನಾವೇ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ್ದೀವಿ. ಆರ್ಟಿಕಲ್ 262 ಯಾವುದೇ ರೀತಿ ತಮಗೆ ಅಡ್ಡು ಬರುವುದಿಲ್ಲ. ಸುಪ್ರೀಂ ಕೋರ್ಟ್ ನಮ್ಮ ಅಪೀಲ್ ಕನ್ಸಿಡರ್ ಮಾಡಬೇಕು, ಕನ್ಸಿಡರ್ ಮಾಡಿ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ತಮಿಳುನಾಡು ಥ್ರೂ ಪಾಂಡಿಚೇರಿ ಇಲ್ಲ ಆರ್ಟಿಕಲ್ 262 ಮಧ್ಯೆ ಅಡ್ಡು ಬರ್ತದೆ, ಇಟ್ ಇಸ್ ಅನ್ ಇಂಪಿಡಿಮೆಂಟ್, ದ ಸುಪ್ರೀಂ ಕೋರ್ಟ್ ಶುಡ್ ನಾಟ್ ಎಂಟರ್ಟೈನ್ ಅಂತ ವಾದ ಮಾಡಿದರು. ಆದರೂ ನಾವು ಸಕ್ಸೀಡ್ ಆದೀವಿ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಮೇಲೆ ಒಂದು ಭಾರ ಹಾಕಿದ್ರು 192 TMC, ಅದು 177.25 TMC ರೆಡ್ಯೂಸ್ ಮಾಡಿದರು. ಒಂದು ವೇಳೆ ಸುಪ್ರೀಂ ಕೋರ್ಟಿಗೆ ಜುರಿಸ್ಡಿಕ್ಷನ್ ಇಲ್ಲ ಅಂತ ನಾವು ವಾದ ಮಾಡಿದರೆ ನಮಗೆ ಇದು 14 TMC ಲಾಭ ಸಿಗ್ತಿರಲಿಲ್ಲ. ದೇರ್ ಫೋರ್ ಇಟ್ಸ್ ನಾಟ್ ಪ್ರಾಪರ್ ಟು ಟಾಕ್ ಇನ್ ದಿಸ್ ಮ್ಯಾನರ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಬೇಸಿಕ್ಸ್ ಆಫ್ ಲಾ. ಎರಡನೇದ್ದು 1995 ಕರ್ನಾಟಕ ಒಂದು ಒರಿಜಿನಲ್ ಸೂಟ್ ಹಾಕಿತ್ತು ಕೃಷ್ಣದಲ್ಲಿ. ಏನು ಹಾಕಿತ್ತು? ಸ್ಕೀಮ್ ಬಿ ಇಂಪ್ಲಿಮೆಂಟ್ ಮಾಡಂತ ಹೇಳಿ. ಒಂದು ವೇಳೆ ಆರ್ಟಿಕಲ್ 262 ಅಡ್ಡ ಬಂದರೆ ನಮ್ಮ ಸೂಟ್ ಹೇಗೆ ಮೇಂಟೈನ್ ಆಗ್ತದೆ? ಅಲ್ಲಿ ನಾವೇ ಮಾಡಿದ್ದೀವಿ ಆರ್ಗ್ಯುಮೆಂಟು 262 ಅಡ್ಡ ಬರುವುದಿಲ್ಲ ಅಂತ ಹೇಳಿ. ಸೊ ಕರ್ನಾಟಕ ಹ್ಯಾಸ್ ಇನಿಷಿಯಲಿ ಟೇಕನ್ ಎನ್ ಅಬ್ಜೆಕ್ಷನ್ ಬೇಸ್ಡ್ ಅಪಾನ್ 262. ಆಮೇಲೆ ಅವ್ರಿಗೆ ಎಂದು ಲಾಭ ಆಗ್ತದೆ ಅದರಿಂದ 262 ಇಂತ್ರ. ನಾವು ವಿ ಹ್ಯಾವ್ ಟೇಕನ್ ಅ ಸ್ಟ್ಯಾಂಡ್ that 262 doesn't apply. So this is how the case has gone on for the last 30 years. ಆಮೇಲೆ ಜನರಲಿ ಹೇಳ್ಬೇಕಂದ್ರೆ 262ದಲ್ಲಿ ಏನೊಂದು ಔಸ್ಟರ್ ಕ್ಲಾಸ್ ಇದೆಯಲ್ಲ, ವಿಚ್ ಬಾರ್ಸ್ ದ ಜುರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ದೇರ್ ಇಸ್ ಯುನಾನಿಮಸ್ ಒಪಿನಿಯನ್ ಅರೌಂಡ್ ದ ವರ್ಲ್ಡ್ that ouster clause cannot be read in a literal manner and they do not completely oust the jurisdiction of the court, particularly courts of superior jurisdiction. ಇದು ಇಂಗ್ಲೆಂಡ್ನಲ್ಲಿ ಅನಿಸ್ಮಿನಿಕ್ ಕೇಸ್ನಾಗ ಹೇಳಿದರೆ ಇಂಡಿಯಾದಲ್ಲಿ
ದುರ್ಗಾಶಂಕರ್ ಮೆಹ್ತಾ ಕೇಸ್ 1955 ಹೇಳಿದ್ದಾರೆ. ಸೊ ಯಾವ ಕೇಸ್ನಲ್ಲಿನೂ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಟಿಕ್ಷನ್ ಕ್ಯಾನ್ ಬಿ ಫುಲ್ಲಿ ಔಟ್ಸ್ಟೆಡ್ ಅಂತ ಎಲ್ಲಿಯೂ ಹೇಳಿಲ್ಲ. ಸೊ ಇದೊಂದು ತಪ್ಪ ಕಲ್ಪನೆ ಕೊಟ್ಟಿದ್ದು ತಪ್ಪು. ಆನ್ ದ ಕಾಂಟ್ರರಿ, ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ಇಟ್ ಹ್ಯಾಸ್ ಆಲ್ವೇಸ್ ಅ ಜ್ಯೂರಿಸ್ಟಿಕ್ಷನ್ ವಿತ್ ರಿಗಾರ್ಡ್ ಟು ದಿ ಚೆಕಿಂಗ್ ದ ಲೀಗ್ಯಾಲಿಟಿ ಆಫ್ ದಿ ಡಿಸಿಷನ್ ಆಫ್ ದಿ ಟ್ರೈಬ್ಯುನಲ್. ಸೊ ಆ ಒಂದು ಅಂತರ್ಗತದಲ್ಲಿ ನಾವೇ ಅಪೀಲ್ ಹಾಕಿದ್ದೀವಿ, ನಾವೇ ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ ಕೃಷ್ಣದಲ್ಲಿ, ನಮಗೆ ಲಾಭ ಆಗಿದೆ ಅದರಿಂದ. ದೇರ್ಫೋರ್ ದಿ ಅಲಿಗೇಷನ್ ದಟ್ ನರಿಮನ್ ಡಿಡ್ ನಾಟ್ ಪ್ರೆಸ್ is not correct. He did press. In the later stage, we ourselves took advantage of the jurisdiction of the Supreme Court in Kaveri as well as in Krishna. ಸರಿ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾರಿಮನ್ಗಳು ಅವರ ತಂಡ ಸ್ವಲ್ಪ ಸಾಕಷ್ಟು ತಪ್ಪುಗಳನ್ನು ಮಾಡಿದೆ, ಹಂಗಾಗಿ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥದ್ದು ಇತ್ತೀಚೆಗೆ ಬಹು ಚರ್ಚಿತ ಆಗ್ತಾ ಇರುವಂಥದ್ದು ಕರ್ನಾಟಕ. ಹೀಗಿದೆ, ಯಾವುದೇ ಒಂದು ಲಿಟಿಗೇಷನ್ ಕಂಡಕ್ಟ್ ಮಾಡ್ಬೇಕಾದ್ರೆ ದಟ್ ಟು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ which runs for decades, there will be a lot of strategies, lot of U-turn, lot of thinking goes on. ಕೆಲವು ಜನ ನಾವು ಮಾಡಿದ್ದು ಕರೆಕ್ಟ್ ಅಂತ ಅಲ್ಲ ಅಂತ ಹೇಳ್ಬೋದು. ಕ್ರಿಟಿಕಲ್ ಥಿಂಕಿಂಗ್ ಇಸ್ ಆಲ್ವೇಸ್ ವೆಲ್ಕಮ್. ವಿ ಡು ನಾಟ್ ಶೈ ಅವೇ ಫ್ರಮ್ ದ ಕ್ರಿಟಿಕಲ್ ಥಿಂಕಿಂಗ್. ಬಟ್ ಐ ವಾಂಟ್ ಟು ಕ್ಲಾರಿಫೈ ದಟ್ nobody has said so far that Karnataka, either lawyers or need to conduct the case properly. ಒಂದು ಪ್ರಶ್ನೆ ರೈಸ್ ಮಾಡಿದ್ದಾರೆ, ಆರ್ಟಿಕಲ್ 262 ನಾವು ಪ್ರೆಸ್ ಮಾಡಲಿಲ್ಲ ಅಂತ ಹೇಳಿ. ಇದು ತಪ್ಪು. ನಾವು ಜೋರಾಗಿ ಪ್ರೆಸ್ ಮಾಡಿದ್ವಿ ಆರ್ಟಿಕಲ್ 262. ಆದರೆ ಸುಪ್ರೀಂ ಕೋರ್ಟ್ ಹೇಳಿದರು ನಮಗೆ ಜ್ಯೂರಿಸ್ಟಿಕ್ಷನ್ ಇದೆ ಅಂತ ಹೇಳಿ. ಅವರು ಹೇಳಿದ ಮೇಲೆ ಅದು 1990ರಲ್ಲಿ. ಆಮೇಲೆ ಎಲ್ಲಿ ಹೋಗಬೇಕು? There is no other court above Supreme Court to question the decision of the Supreme Court. So we have to accept it. We accepted. ಆಮೇಲೆ ನಾವು we took advantage of the law laid down by the Supreme Court that it has a jurisdiction. ಆ ಒಂದು ಬೇಸಿಸ್ ಮೇಲೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಕೃಷ್ಣ ವಿಷಯದಲ್ಲಿ ಸ್ಕೀಮ್ ಬಿ ಇಂಪ್ಲಿಮೆಂಟೇಷನ್ಗೆ ಸೂಟ್ ಹಾಕಿದ್ದೀವಿ. ಅಲ್ಲಿ ಆಂಧ್ರದವ್ರು ಹೇಳಿದರು ಆರ್ಟಿಕಲ್ 262 ಪ್ರಕಾರ ಇದು ಸೂಟು ಮೇಂಟೈನ್ ಆಗಂಗಿಲ್ಲ ಅಂತ ಹೇಳಿ. ನಾವು ಅದ್ರ ವಿರುದ್ಧ ಮಾಡಿದ್ದೀವಿ, ಮೇಂಟೈನ್ ಆಗುತ್ತೆ. ಆರ್ಟಿಕಲ್ 262 ಈಸ್ ನಾಟ್ ಎ ಬಾರ್ ಅಂತ ಹೇಳಿ ಸ್ಪಷ್ಟವಾಗಿ ವಾದ ಮಾಡಿ ನಾವು ಅದರಲ್ಲಿ ಸಕ್ಸೀಡ್ ಆದೀವಿ. ಎರಡನೇದು, ಕಾವೇರಿಯಲ್ಲಿ ಫೈನಲ್ ಡಿಸಿಷನ್ ಬಂದ ಮ್ಯಾಗ ನಾವೆಲ್ಲಿ ಹೋಗ್ಬೇಕು? ಸುಪ್ರೀಂ ಕೋರ್ಟ್ 262ಗೆ ಹೋಗ್ಬೇಕು. 262 ಜ್ಯೂರಿಸ್ಟಿಕ್ಷನ್ ಇಲ್ಲ ಅಂತ ಹೇಳಿ ಬಿಕಾಸ್ ಆಫ್ 262 ಪಾಂಡಿಚೇರಿ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ ವಾದ ಮಾಡಿದರು. ನಾವು ವಾದ ಮಾಡಿ ತೋರಿಸಿದ್ವಿ 262ದಲ್ಲಿ ಜ್ಯೂರಿಸ್ಟಿಕ್ಷನ್ ಇದೆ, ಅದರ ಪ್ರಕಾರ ಈ ಅಪೀಲ್ ಎಂಟರ್ಟೈನ್ ಮಾಡ್ಬೇಕಂತ ಹೇಳಿ ಮಾಡಿದರು. ಕರ್ನಾಟಕದ ಮೇಲೆ ಒಂದು ಭಾರ ಇತ್ತು 192 TMC, ಅದನ್ನು 177.25 ರೆಡ್ಯೂಸ್ ಮಾಡಿದರು. ಸೊ ಹೀಗಾಗಿ ನಾವು ಕರ್ನಾಟಕದವರು ಮೊದಲು 262 ಅಡ್ಡ ಬರುತ್ತೆ ಅಂತೇಳಿ ವಾದ ಮಾಡಿದ್ದೀವಿ, ಜೋರಾಗಿ ಮಾಡಿದ್ದೀವಿ. ಅದು ಹೋದ್ಮೇಲೆ ಅದರ ಅಡ್ವಾಂಟೇಜ್ ತೊಗೊಂಡು ನಾವು ಕೃಷ್ಣದಲ್ಲಿ ಹಾಗೂ ಕಾವೇರಿಯಲ್ಲಿ ಸಕ್ಸೀಡ್ ಆಗಿದ್ದೇವೆ. ದೇರ್ಫೋರ್ nobody can say that legal team acted wrongly. Legal team acted wisely and took wise decisions as and when it requires to protect the interest of Karnataka. ಸೊ ಈ ಜನಸಂಖ್ಯೆ ಜನಗಣತಿಯನ್ನ ಪರಿಗಣಿಸಬೇಕಾದ್ರೆ ಅಂದ್ರೆ ವಾಟರ್ ಅಲೋಕೇಶನ್ ಸಂದರ್ಭದಲ್ಲಿ 91 ಸೆನ್ಸಸ್ ಅನ್ನ ಪರಿಗಣಿಸಿದರೆ 2001 ಬಗ್ಗೆ ಪರಿಗಣಿಸಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಟ್ರೈಬ್ಯುನಲ್ ಮುಂದೆ ನಿಯರ್ಲಿ ಅಬೌಟ್ 15 years ದ ಟ್ರಯಲ್ ಟುಕ್. ಈ 15 ವರ್ಷದಲ್ಲಿ ಸಾಕಷ್ಟು ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿದರು. ನಿಯರ್ಲಿ 25,000 ಪೇಜ್ ಎವಿಡೆನ್ಸ್ ಬಂತು. ಕಾಮನ್ ಫಾರ್ಮ್ಯಾಟ್ ಇನ್ಫಾರ್ಮೇಷನ್ ಹಾಕಿದರು. ಬೆಸ್ಟ್ ವಿಟ್ನೆಸಸ್ ವರ್ ಪ್ರೊಡ್ಯೂಸ್ ಬೈ ಬೋತ್ ದ ಸ್ಟೇಟ್ಸ್. ತಮಿಳುನಾಡು ಪ್ರೊಡ್ಯೂಸ್ಡ್ ಮಿಸ್ಟರ್ ಸ್ವಾಮಿನಾಥನ್. ಕರ್ನಾಟಕ ಪ್ರೊಡ್ಯೂಸ್ಡ್ an equally great agriculture expert, ಮಹಾಪಾತ್ರ. ಪಾಪ್ಯುಲೇಷನ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತು. ಆದರೆ ಎಲ್ಲಿ ಮಟ್ಟ ಕೊಡಬೇಕು? ಟಿಲ್ ದ ಡೇಟ್ ಆಫ್ ಅಡ್ಜುಡಿಕೇಶನ್.
the adjudication before the tribunal took place in 2007. In fact, the trial closed in 2002. ಅಲ್ಲಿವರೆಗೆ ಏನು ಇನ್ಫಾರ್ಮೇಷನ್ ಇತ್ತು ಪಾಪ್ಯುಲೇಷನ್ ಮೇಲೆ ಅದನ್ನು ಕೊಡ್ತು. ಬಟ್ ವಿ ಸೆಡ್ that while allocating water, you must project the population for 2025. ಯಾಕಂದರೆ the allocation is for the future also. So ಅದನ್ನೊಂದು ಪ್ರೊಜೆಕ್ಷನ್ ಮಾಡಿದರೆ ಟ್ರೈಬ್ನಲ್, ಮಾಡಿಲ್ಲ ಅಂತಲ್ಲ. Therefore, to say that Karnataka did not give information and Karnataka did not rely upon the latest is all incorrect. Nobody has said like this. All information which were given was very critically examined, assessed by the technical experts